ನೀವು ಓದ್ತಾ ಇರುವಾಗ ಅಥವಾ ಏನೋ ಕೆಲಸ ಮಾಡ್ತಾ ಇರುವಾಗ ಪದೇ ಪದೇ ನಿಮ್ಮ ಒಂದು ಕನ್ನಡಕವನ್ನ ತೆಗಿಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆಯಾ? ಹಾಗಿದ್ರೆ ಅದೆಲ್ಲವನ್ನ ಮರ್ತು ಬಿಡಿ. ಇನ್ನು ನಿಮಗೋಸ್ಕರ ನಾವು ಸಾದರಪಡಿಸ್ತಾ ಇರುವಂತದ್ದು ರಿಮ್ಲೆಸ್ ಡೈಲಿ ಯೂಸ್ ರೀಡಿಂಗ್ ಗ್ಲಾಸಸ್ ವಿತ್ LED ಲೈಟ್. ಒಂದು ಕೊಂಡ್ರೆ ಮತ್ತೊಂದು ಉಚಿತವಾಗಿ ಸಿಗುವಂತದ್ದು. ಇನ್ನು ಮುಂದೆ ನೀವು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಕೂಡ ಈ ಒಂದು ರೀಡಿಂಗ್ ಗ್ಲಾಸ್ ಅನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೂರದಲ್ಲಿರುವಂತದ್ದನ್ನ ಕೂಡ ಸ್ಪಷ್ಟವಾಗಿ ನೋಡಬಹುದು. ಅದರ ಜೊತೆ ಹತ್ತಿರದಲ್ಲಿರುವಂತದ್ದನ್ನ ಓದೋದಕ್ಕೆ ಕೂಡ ಈ ಒಂದು ಗ್ಲಾಸ್ ಪರ್ಫೆಕ್ಟ್ ಆಗಿರುವಂತದ್ದು. ಇನ್ನು ಮುಂದೆ ನೀವು ಪದೇ ಪದೇ ನಿಮ್ಮ ಒಂದು ಕನ್ನಡಕವನ್ನ ತೆಗೆದು ಯಾರಾದ್ರೂ ಬಂದಾಗ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇದನ್ನ ಹಾಕೊಂಡೇ ನೀವು ಅವರನ್ನ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಡನ್ ಆಗಿ ಕರೆಂಟ್ ಏನಾದ್ರೂ ಹೋದಾಗ ಕೂಡ ಇದರಲ್ಲಿರುವಂತ LED ಲೈಟ್ ನ ಮೂಲಕ ನೀವು ಆರಾಮವಾಗಿ ಓದನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಹೇಳಲೇಬೇಕಾಗತ್ತೆ, ಇದು ನೋಡೋದಕ್ಕೆ ತುಂಬಾನೇ ಸ್ಟೈಲಿಶ್ ಆಗಿದ್ದು, ಹಾಗೆ ಸಡನ್ ಆಗಿ ಏನಾದ್ರೂ ಕೆಳಗಡೆ ಬಿದ್ರೂ ಕೂಡ ಅಷ್ಟೊಂದು ಸುಲಭವಾಗಿ ಒಡೆದು ಹೋಗೋದಿಲ್ಲ. ಅದ್ರ ಜೊತೆಗೆ ಗ್ರಾಹಕರಿಗೆ ಒಟ್ಟು 9 ಆಯ್ಕೆಗಳು ಕೂಡ ಇದರಲ್ಲಿರುವಂತದ್ದು. ಯಾವ ಪವರ್ ಬೇಕೋ ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಕೂಡ ಸಿಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ಇಷ್ಟವಾಗಿದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. 499 ಅನ್ನೋ ಚಿಕ್ಕದಾದಂಥ ಒಂದು ಮೊತ್ತಗೆ ಬರ್ತಾ ಇದೆ. ಡೈಲಿ ಬಳಕೆ ಮಾಡೋದಕ್ಕೆ ರಿಮ್ಲೆಸ್ ಆಗಿದೆ, ಕ್ಲಿಯರ್ ಫೇಸ್ ಕಾಣಿಸುತ್ತೆ. ಜೊತೆಗೆ ಗ್ರಾಹಕರಿಗೆ 9 ಆಯ್ಕೆಗಳು ಬರ್ತಾ ಇದೆ. ಏಜಿಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ ಪವರ್ ಯಾವುದು ಬೇಕು ಅಂತ. ಮತ್ತಿನ್ನು ವಿಶೇಷ, ಇಲ್ಲಿ LED ಲೈಟ್ ಸಮೇತ ಬರ್ತಾ ಇದೆ. ಬುಕ್ನ ನೀವು ರೀಡ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ನೆನಪಲ್ಲಿ ಬೈ ಒನ್ ಗೆಟ್ ಒನ್ ಅಲ್ಲಿ ಬರ್ತಾ ಇರೋದು. ಅದಕ್ಕೂ ಮುಂಚೆ ಹೇಗಿದೆ ಎಲ್ಲವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡಲೇಬೇಕು. ನೋಡಿ, ನೋಡೋಕೆ ಚೆನ್ನಾಗಿದೆ. ಜೊತೆಗೆ ರಿಮ್ಲೆಸ್ ವಿಶೇಷ ಏನು, ಕ್ಲಿಯರ್ ಆಗಿ ಫೇಸ್ ಕಾಣಿಸುತ್ತೆ. ಸೇಮ್ ಟೈಮು ಬೈಫೋಕಲ್. ಬೇರೆ ರೀಡಿಂಗ್ ಗ್ಲಾಸಲ್ಲಿ ಈ ಥರ ತೆಗಿಬೇಕು, ಹಾಯ್ ಮಾಡಬೇಕು, ಆಮೇಲೆ ಹಾಕೋಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಜೊತೆಗೆ ಏನಂದ್ರೆ ಬೈಫೋಕಲ್ ನೀಟಾಗಿ ನೋಡ್ಬೋದು. ಸೇಮ್ ಟೈಮು ಏನು ವಿಶೇಷ ಅಂತಂದ್ರೆ ಇಲ್ಲಿ ನೋಡಿ LED ಲೈಟ್ ಸಮೇತ ಬರ್ತದೆ. ಬುಕ್ಗಳನ್ನು ಓದೋದಕ್ಕೆ ಈಸಿ ಆಗಿದೆ. ಕೆಳಗಡೆ ಬಿದ್ದರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಿದ್ರ? ಓಕೆ, ಅದನ್ನು ಕೂಡ ನೋಡ್ಬೋಣ ಇವಾಗ. ಹೌದು ನೋಡಿ, ಈಗ ಸಡನ್ ಆಗಿ ಕೆಳಗಡೆ ಏನಾದ್ರೂ ಬಿತ್ತು, ಏನಾದ್ರೂ ಆಯ್ತಾ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದೀವಿ. ಈಗ ಏನು ಕೂಡ ಆಗಿಲ್ಲ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುವಂತ, ಜೊತೆ ಲೈಟ್ ಕೂಡ ಏನಾಗಿಲ್ಲ. ಹಾಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮಗೆ ಸಿಗುವಂತ ಎರಡು ಕೂಡ ನಿಮ್ಗೋಸ್ಕರ ಕಾಯ್ತಾ ಇರುವಂತ. ಇಲ್ಲಿ ನೋಡೋಣ ಈಗ ಯಾವ ರೀತಿ ಆಗಿದೆ ಅಂತ. ಹಾಗೆ 40 ರಿಂದ 45 ವರ್ಷ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿ ಆಗಿರುವಂತದ್ದನ್ನ ಕೂಡ ನೋಡ್ತಾ ಇರ್ಬೋದು. ಇಲ್ಲಿಗ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಇದೀಗ ಗಮನಿಸ್ತಾ ಇರ್ಬೋದು. ಇದೀಗ ಓದ್ಬೇಕಾಗತ್ತೆ ಅಲ್ವಾ? ಓದುವಾಗ ಈಗ ಕಷ್ಟ ಪಡ್ತಾ ಇದ್ರೆ, ಕಷ್ಟ ಪಡುವಂತ ಅವಶ್ಯಕತೆ ಬೇಕಾ? ಬೇಡ. ನೋಡಿ ಈಗ ಯಾವ ರೀತಿಯಾಗಿ ಕಷ್ಟ ಪಡ್ತಾ ಇದ್ರೆ ಸಣ್ಣ ಸಣ್ಣ ಅಕ್ಷರ ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ಇದನ್ನ ಯೂಸ್ ಮಾಡಿ, ನೀವು ಇದನ್ನ ಯೂಸ್ ಮಾಡಿ. ಈಗ ಇದನ್ನ ಯೂಸ್ ಮಾಡಿದ್ಮೇಲೆ ಅವ್ರು ಯಾವ ರೀತಿಯಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಸಣ್ಣ ಅಕ್ಷರ ಇದ್ದ ಕೂಡ ಸ್ಪಷ್ಟವಾಗಿ ಓದೋದಕ್ಕೆ, ಆರಾಮವಾಗಿ ಅವರು ಓದೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಆ ಒಂದು ಮುಗುಳ್ನಗೆಯಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರುವಂತಹ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದನ್ನ ಕೂಡ. ಈಗ ಜಸ್ಟ್ ಲೈಟ್ ಹಾಕೊಳ್ಳಿ. ಈಗ ನೋಡೋಣ, ಈಗ ಲೈಟ್ ಅನ್ನ ಕೂಡ ಈಗ ಆನ್ ಮಾಡ್ತಾರೆ. ಆದ್ಮೇಲೆ ಈಗ ಯಾವ ರೀತಿಯಾಗಿ ಒಂದು ಬದಲಾವಣೆ ಆಗುತ್ತೆ. ಈಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ, ಆವಾಗ ಯಾವ ರೀತಿ ಅವರ ಒಂದು ಕೆಲಸವನ್ನ, ರೀಡಿಂಗ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾರ್ಮಲ್ ಗ್ಲಾಸ್ ಆದ್ರೆ ಅದರಲ್ಲಿ ಲೈಟ್ ಇರೋದಿಲ್ಲ ಅಲ್ವಾ? ಖಂಡಿತವಾಗ್ಲು ಕೆಲವೊಮ್ಮೆ ಲೋ ಲೈಟ್ ಇರುತ್ತೆ, ಈವ್ನಿಂಗ್ ಟೈಮ್ ಇರುವುದು, ಅಥವಾ ಮನೆಗೆ ಸೂರ್ಯನ ಬೆಳಕು ಬರ್ತಿಲ್ಲ ಅಂತ ಟೈಮ್ ನಲ್ಲಿ ಸೊ ಬೆಳಕು ಬೇಕಾಗುತ್ತೆ ಅಂದ್ರೆ ನೀವು ಕರೆಂಟ್ ಯೂಸ್ ಮಾಡುವಂತ ಅವಶ್ಯಕತೆ ಬರಲ್ಲ. ಇಲ್ಲೇ ನಿಮ್ಗೆ 2 LED ಲೈಟ್ ಬರ್ತಾ ಇದೆ, ಪ್ರಕಾಶಮಾನವಾಗಿದೆ. ಸೊ 499 ಚಿಕ್ಕದಾದಂತ ಮೊತ್ತಕ್ಕೆ ರಿಮ್ಲೆಸ್ ಡೈಲಿ ಬಳಕೆ ಮಾಡೋದಕ್ಕೆ ನಿಮಗೆ ರೀಡಿಂಗ್ ಗ್ಲಾಸ್ ಬರ್ತಾ ಇದೆ. ಮನೆಯಿಂದ ಹೊರಗಡೆ ಹೋಗಿದ್ದೀರಾ, ಸೊ ಏನ್ ದಿನಸಿ ಇದೆ ನೋಡ್ಬೇಕಾಗುತ್ತೆ, ಬಿಲ್ ಎಷ್ಟು ಬಂತು ಚೆಕ್ ಮಾಡ್ಬೇಕಾಗುತ್ತೆ, ನಾವು ಡಿಪೆಂಡ್ ಆಗ್ಬೇಕಾಗತ್ತಲ್ವಾ? ಸೊ 40 ವರ್ಷ ಆದ್ಮೇಲೆ ಎಲ್ಲವೂ ಕೂಡ ಕಾಣಿಸುತ್ತೆ, ಆದ್ರೆ ಅಕ್ಷರಗಳು ನಮ್ಗೆ ಬ್ಲರ್ ಆಗ್ತಾ ಇರುತ್ತೆ. ಬಟ್ ಇದ್ರ ಹಾಕೊಂಡ್ಮೇಲೆ ಸಾಫ್ಟ್ ಆಗಿ ಕಾಣಿಸುತ್ತೆ, ಬೇರೆಯವ್ರಿಗೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಬರೋದಿಲ್ಲ, ಸ್ಪಷ್ಟವಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಸಣ್ಣ ಸಣ್ಣ ಅಕ್ಷರಗಳಿರುತ್ತೆ, ಯಾವ್ದಾದ್ರು ಈಗ MRP ಬರ್ದಿರುವಂತದ್ದಾಗಿರ್ಬೋದು, ಗ್ರಾಸರಿ ಐಟಮ್ ತರಬೇಕು ಅಂತ ಲಿಸ್ಟ್ ಕೊಟ್ಟಿರ್ತಾರೆ, ಅದು ಸಣ್ಣ ಅಕ್ಷರದಲ್ಲಿರುತ್ತೆ, ಅದನ್ನ ಓದೋದು ಕಷ್ಟ ಅಂತ ಹೇಳ್ತಾರೆ. ಹಾಗೆ ಶಾಪ್ ಅಲ್ಲಿ ಎಲ್ಲೋ ಇರ್ತೀರಿ, ಸಡನ್ ಆಗಿ ಕರೆಂಟ್ ಹೋಗುತ್ತೆ, ಏನ್ ಮಾಡೋದು ಅಂತ ಇದ್ರೆ ನಿಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ರೀಡಿಂಗ್ ಗ್ಲಾಸ್ ಅಲ್ಲಿ ನಿಮ್ಗೆ ಆ LED ಲೈಟ್ ಇದೆ, ಎರಡೂ ಕಡೆ ಕೂಡ ಲೈಟ್ ಇದೆ, ಅದರಿಂದ ಅದನ್ನ ಆನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಲೆಕ್ಕ ಬರಿಬೇಕಾ ಅದೆಲ್ಲವನ್ನ ಕೂಡ ಕಂಟಿನ್ಯೂ ಮಾಡಬಹುದು. ಖಂಡಿತ. ಈ ಬಸ್ ಅಲ್ಲಿ ಅಥವಾ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಲೈಟ್ ಅಲ್ಲಿ ಆಫ್ ಮಾಡ್ತಾರೆ, ಬಟ್ ನಮಗೆ ಲೈಟ್ ಆನ್ ಮಾಡ್ಕೊಂಡ್ರೆ ಬೇರೆ ತೊಂದರೆ ಆಗುತ್ತೆ. ಅದರ ಬದಲಾಗಿ ನಾವು ಪುಸ್ತಕಗಳನ್ನ ಓದ್ತಾ ಇದ್ರೆ, ಮೊಬೈಲ್ ಅಲ್ಲಿ ಆರ್ಟಿಕಲ್ ಓದ್ತಾ ಇದ್ರೆ, ಅಕಸ್ಮಾತ್ ನೀವೇನಾದ್ರೂ ಏನಾದ್ರು ಲೊಕೇಶನ್ ನೋಡ್ತಿದ್ರಲ್ಲ ಅಂತ ಟೈಮಲ್ಲಿ ಕೂಡ ನೀವು LED ಲೈಟ್ ನ ಆನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನೀಟಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದಷ್ಟೇ ಅಲ್ಲ, ಸ್ಪಷ್ಟವಾಗಿ ಕಾಣಿಸುತ್ತೆ. ಓದಿ, ಸ್ಪಷ್ಟವಾಗಿ ಓದಿ, ಜೊತೆಗೆ ಅಕ್ಷರಗಳನ್ನ ಕ್ಲಿಯರ್ ಆಗಿ ನೋಡಬಹುದು. ಸೇಮ್ ಟೈಮು ಸಾಫ್ಟ್ ಮಾಡ್ತಾ ಹೋಗುತ್ತೆ. ನೆನಪಿರಲಿ, ಬೈ ಒನ್ ಗೆಟ್ ಒನ್ ಫಿನಲ್ ಬರ್ತಾ ಇರೋದು ಪ್ರತಿಯೊಬ್ರು ಕೂಡ ಬೇಕೇ ಬೇಕಾಗುತ್ತೆ. 40 ವರ್ಷ ಆದ್ಮೇಲೆ
ಈ ರೀತಿಯಾದಂತ ಸಮಸ್ಯೆ ಇದೆಯಾ ಹಾಗಾದ್ರೆ ಕಾಲ್ ಮಾಡಿ. ಎಸ್, ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದನ್ನ ಪಡ್ಕೊಂಡ್ರೆ ಮತ್ತೊಂದು ಉಚಿತವಾಗಿ ಸಿಗುತ್ತೆ. ಇದು ಬೈಫೋಕಲ್ ಫ್ರೀ ಆಗಿರುವಂತದ್ದು ಅಂತ ಹೇಳ್ತಾ ಇದ್ವಿ. ಹಾಗೆ ಇನ್ಬಿಲ್ಟ್ ಆಗಿರುವಂತಹ ಬ್ರೈಟ್ LED ಲೈಟ್ ಕೂಡ ಇದರಲ್ಲಿರುವಂತದ್ದು. ಅದ್ರ ಜೊತೆ ಆ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿರುವಂತಹ ಕೋಟಿಂಗ್ ಕೂಡ ಇದರಲ್ಲಿರುವಂತದನ್ನ ನೋಡ್ತಾ ಇರಬಹುದು. ಇದರ ಬೆಲೆ 499 ರೂಪಾಯಿಗಳಾಗಿರುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅವಶ್ಯಕತೆ ಇದೆ ಅಂತಿದ್ರೆ ನೀವು ಖಂಡಿತ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪವರ್ ಕೂಡ ನೋಡ್ತಾ ಇರಬಹುದು. 9 ರೀತಿಯಾಗಿರುವಂತಹ ಪವರ್ ಆಪ್ಷನ್ ಕೂಡ ಇದರಲ್ಲಿರುವಂತದ್ದು. ನಿಮ್ಮ ಒಂದು ಏಜ್ಗೆ ಅನುಗುಣವಾಗಿ ಇರುತ್ತೆ. ಹಾಗೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾವೇರಿಯವರಾಗಿರ್ಬೋದು, ತಿಪ್ಟೂರು, ಒಂಟಿಕೊಪ್ಪಲು, ವಿಜಯಪುರ ಹಾಗೆ ಕಲಬುರಗಿಯವರಾಗಿರ್ಬೋದು ಕೂಡ ಪರವಾಗಿಲ್ಲ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೈ ಒನ್ ಗೆಟ್ ಒನ್ ಫ್ರೀ ಆಗಿ 499 ರೂಪಾಯಿಗೆ ಲಭ್ಯವಿದೆ. ಖಂಡಿತ ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಬರ್ತಾ ಇದೆ. ಎರಡು ಯಾಕೆ ಅಂತಂದ್ರೆ ಒಂದು ಶಾಪರ್ ಇರೋದಕ್ಕೆ ಅಥವಾ ಒಂದು ಕಾರ್ಲ ಇಟ್ಬಿಡಿ, ಒಂದು ಮನೇಲಿ ಇರಲಿ ಅಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಬರ್ತಾ ಇದೆ. ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ. ಓಕೆ, ಒಂದು ರೀಡಿಂಗ್ ಗ್ಲಾಸ್ ತಗೋಬೇಕಂದ್ರೆ ಏನು ಒಂದು ಪ್ರೋಸೆಸ್. ಮಾರ್ಕೆಟ್ ಹೋಗಿ ಖರೀದಿ ಮಾಡ್ತೀರಾ, ಮೆಡಿಕಲ್ ಶಾಪ್ ಹೋಗಿ ಇಲ್ಲ, ಸಾಧ್ಯ ಇಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಕನ್ಸಲ್ಟೇಷನ್ ಒಂದು ಫೀಸ್ ಕೊಡಬೇಕಾಗುತ್ತೆ. ನಂತರ ಫ್ರೇಮ್ಗೆ ಸಪ್ರೇಟು, ಜೊತೆ ಆ ರೀಡಿಂಗ್ ಗ್ಲಾಸ್ಗೆ ಸಪ್ರೇಟು. ಸೊ ಟೋಟಲ್ ಆಗಿ 2,000-3,000 ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು 499 ವಿತ್ LED ಲೈಟ್ ಅಲ್ಲಿ ಬರ್ತಾ ಇದೆ. ಇದು ರಿಮ್ಲೆಸ್ ಆಗಿ ನೋಡಿ, ಕ್ಲಿಯರ್ ಆಗಿ ನನ್ನ ಫೇಸ್ ಕಾಣಿಸ್ತಿದ್ಯಾ? ಇದು ರಿಮ್ಲೆಸ್ ಆದಂತ ಒಂದು ರೀಡಿಂಗ್ ಗ್ಲಾಸ್ ನಾವು ಕೊಡ್ತಾ ಇರೋದು ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ. ಕೆಳಗಡೆ ಬೀಳುತ್ತಾ ಏನು ಕೂಡ ಆಗುವುದಿಲ್ಲ. LED ಲೈಟ್ ಸಮೇತ ಬರ್ತಾ ಇರೋದು. ನೋಡಿ, ಸ್ಪಷ್ಟವಾಗಿ ನೋಡಿ, ಅಕ್ಷರಗಳನ್ನ ಸಾಫ್ಟ್ ಮಾಡ್ತಾ ಹೋಗುತ್ತೆ. 40 ವರ್ಷ, 45 ವರ್ಷ, 50 ವರ್ಷ ಆಗಿದೆಯಾ? ಸೊ ಏಜ್ಗೆ ತಕ್ಕ ಹಾಗೆ ಪವರ್ ಡಿಸೈಡ್ ಆಗುತ್ತೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ? 499 ಚಿಕ್ಕದಾದಂತ ಒಂದು ಮೊತ್ತಕ್ಕೆ. ಹಾಗಾಗಿ ಕಾಲ್ ಮಾಡಿ ಆರ್ಡರ್ ಮಾಡಿ. ಎಸ್, ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತಾ ಇದ್ವಿ. ಇಂಥ ಒಂದು ಪ್ರಾಡಕ್ಟ್ ನಿಮ್ಮಲ್ಲಿ ಇರಲೇಬೇಕಾಗತ್ತೆ. ಹಾಗೆ ಇದು ರಿಮ್ಲೆಸ್ ಆಗಿರುವಂತಹ ಡೈಲಿ ಯೂಸ್ ಮಾಡುವಂತಹ ರೀಡಿಂಗ್ ಗ್ಲಾಸ್ ಅನ್ನ ನಿಮಗೆ ಕೊಡ್ತಾ ಇರುವಂತಹ ವಿತ್ LED ಲೈಟ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಮತ್ತೊಮ್ಮೆ ನಾಪ್ತೋಲ್ ಕನ್ನಡಕ್ಕೆ ಸ್ವಾಗತವನ್ನ ಹೇಳ್ತಾ ಇದ್ದೀವಿ ಅಲ್ವಾ? ಖಂಡಿತವಾಗ್ಲೂ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಪ್ರತಿಯೊಬ್ರು ಕೂಡ ಇದು ಬೇಕಾಗುತ್ತೆ. ನೆನಪಿರ್ಲಿ, ಪ್ರತಿಯೊಬ್ರು ಕಡೆ ಬೀಳಕ್ಕಾಗುತ್ತೆ. ನೋಡಿ, ಕ್ಲಿಯರ್ ಆಗಿದೆ. ಸೊ ನಾರ್ಮಲ್ ರೀಡಿಂಗ್ ಗ್ಲಾಸ್ ಅಲ್ಲಿ ಈ ತರ ಓಪನ್ ಮಾಡಿ ಇಲ್ಲಿ ಇಟ್ಕೊಂಡು ಮಾತಾಡ್ಸ್ಬೇಕಾಗುತ್ತೆ. ಬಟ್ ಇದು ಇಲ್ಲೇ ಇರಲಿ, ಬೈಫೋಕಲ್ ಇದೆ, ರಿಮ್ಲೆಸ್ ಆಗಿದೆ. ಸೇಮ್ ಟೈಮು ಲೈಟ್ ನ ವಿಶೇಷ ಏನು ನೋಡಿ, ನೋಡಿ ಡ್ರಾಪ್ ಏನಾದ್ರು ಮಾಡಬೇಕು ಅಂತಂದ್ರೆ ನೀಟಾಗಿ ಡ್ರಾಪ್ ಕೂಡ ನೀವು ಮಾಡಬಹುದು. ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಬರಲ್ಲ. ಎಸ್, ಓ ಮೈ ಗಾಡ್, ಏನಾದ್ರೂ ಆಯ್ತಾ ಈಗ ನಮ್ಮ ಒಂದು ರಿಮ್ಲೆಸ್ ಆಗಿರುವಂತಹ ರೀಡಿಂಗ್ ಗ್ಲಾಸ್ಗೆ ಅನ್ನುವಂಥದ್ದನ್ನ ನಿಮಗೆ ತೋರಿಸಲೇಬೇಕಾಗುತ್ತೆ. ಗಮನಿಸ್ತಾ ಇರ್ಬೋದಲ್ವಾ? ಏನು ಆಗಿಲ್ಲ, ಪರ್ಫೆಕ್ಟ್ ಆಗಿರುವಂತ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದೀವಿ, ಬೈ ಒನ್ ಗೆಟ್ ಒನ್, ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮಗೆ ಸಿಗುತ್ತೆ 499 ರೂಪಾಯಿ ಅನ್ನುವಂತ ಮೊತ್ತಕ್ಕೆ. ಹಾಗಿದ್ರೆ ಇಲ್ಲಿಗ ನೋಡ್ತಾ ಇರ್ಬೋದು ಈಗ ಆ ಒಂದು ಪವರ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಹಾಗೇನೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಇದಿರುವಂಥದ್ದು +1 ರಿಂದ +3 ರವರೆಗೆ ಕೂಡ ಇದೆ. ಯಾವ್ದು ಬೇಕು ಅಂತ ಆಯ್ಕೆಯನ್ನ ಮಾಡ್ಕೋಬಹುದು. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಅಕ್ಷರಗಳಿರುತ್ತೆ, ಅವ್ರಿಗೆ ಓದೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿಗ ನೋಡ್ತಾ ಇರ್ಬೋದು ಈಗ ಈ ಕಷ್ಟ ಇನ್ನು ಮುಂದೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವರಿಗೋಸ್ಕರ ಇದನ್ನ ಕೊಡ್ತಾರೆ, ಇದನ್ನ ಯೂಸ್ ಮಾಡ್ಕೊಳ್ಳಿ ನೀವು, ಆಮೇಲೆ ನೀವು ರೀಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಕಷ್ಟವನ್ನ ನಂಗೆ ನೋಡೋದಕ್ಕಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ? ಚೆನ್ನಾಗೂ ಕಾಣ್ತಾ ಇದ್ರೆ ರೀಡ್ ಮಾಡೋದಕ್ಕೂ ಕೂಡ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಹೇಳಲೇಬೇಕಾಗುತ್ತೆ, ಇದರಲ್ಲಿ ಈಗ ಲೈಟ್ ಏನಾದ್ರು ಬೇಕಾದ್ರೆ ಲೈಟ್ ಅನ್ನ ಜಸ್ಟ್ ಆನ್ ಮಾಡಿ. ಈಗ ನೋಡಿ, ಈಗ ಅವರು ಆನ್ ಮಾಡ್ತಾ ಇದ್ದಾರೆ ಲೈಟ್. ಎರಡೂ ಕಡೆ ಕೂಡ LED ಲೈಟ್ ಇದೆ. ನೋಡಿ, ಈಗ ಸಡನ್ ಆಗಿ ಕರೆಂಟ್ ಏನಾದ್ರು ಹೋಯ್ತು, ಅವರ ರೀಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ. ನಿಮ್ಗೂ ಕೂಡ ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ನೀವು ಪ್ಲೇಸ್ ಮಾಡ್ಕೊಳ್ಳೇಬೇಕಾಗತ್ತೆ 499 ರೂಪಾಯಿಗೆ. ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಅಕ್ಷರಗಳು ನಮ್ಗೆ ಹಿಂಸೆ ಕೊಡುತ್ತೆ. ಸರಿಯಾಗಿ ಕಾಣಿಸಿಲ್ಲ ಅಂದ್ರೆ ಕಣ್ಣಿಗೆ ಸ್ಟ್ರೆಸ್ ಆಗುತ್ತೆ, ಆಮೇಲೆ ತಲೆನೋವು ಬಂದ್ಬಿಡುತ್ತೆ. 499ಕ್ಕೆ ಎರಡೆರಡು ಬರ್ತಾ ಇದೆ. ಇದು ರಿಮ್ಲೆಸ್ ಆಗಿದೆ. ಓಕೆ, ಯಾವ ತರ ಆಯ್ಕೆ ಮಾಡೋದು? 40 ರಿಂದ 45 ವರ್ಷ ಆಗಿದೆಯಾ ಅಥವಾ 62 ವರ್ಷ ಪ್ಲಸ್ ಆಗಿದೆಯಾ? ಏಜಿಗೆ ತಕ್ಕ ಹಾಗೆ ಆ ಪವರ್ ಡಿಸೈಡ್ ಆಗುತ್ತೆ. ಡಾಕ್ಟರ್ ಹತ್ರ ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು, ಫ್ರೇಮ್ಗೆ ಸಪ್ರೇಟ್ ಯಾವುದು ಬೇಡ. ಡೈರೆಕ್ಟ್ ಆಗಿ ಏಜ್ ಹೇಳಿದ್ರೆ ಸಾಕಾಗುತ್ತೆ. ಪಾಠ ಮಾಡ್ತಿದ್ದೀರಾ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ. ಸೊ ಇಂತಹ ಸಮಯದಲ್ಲಿ ನಾವು ನೀಟಾಗಿ ನೋಡ್ಬೇಕಾಗುತ್ತೆ. ಅಕ್ಷರಗಳು ಸರಿ ಕಾಣಿಲ್ಲ ಅಂದ್ರೆ ಕಣ್ಣೆಲ್ಲ ಹಿಸ್ಕೊಂತೀವಿ. ಸೊ ಕಣ್ಣಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಅಂದ್ರೆ ತಲೆನೋವು ಕೂಡ ಬರಬಹುದು. ಬಟ್ ಈಗ ಓದಿ, ಸ್ಪಷ್ಟವಾಗಿ ಓದಿ. ಕರೆಂಟ್ ಇಲ್ಲ ಅನ್ನೋ ಪರವಾಗಿಲ್ಲ, ನೀಟಾಗಿ ನೀವು ರೀಡ್ ಮಾಡೋದು ವಿತ್ LED ಲೈಟ್ ಅಲ್ಲಿ ಬರ್ತಾ ಇದೆ. ಎಸ್, ಯಾವ್ದಾದ್ರು ಸ್ಟೋರಿ ಬುಕ್ ಇರುತ್ತೆ, ನೋವೆಲ್ಸ್ ಇರುತ್ತೆ, ಅದೆಲ್ಲ ಓದ್ಬೇಕಾಗತ್ತೆ ಸಣ್ಣ ಅಕ್ಷರದಲ್ಲಿ. ಅಥವಾ ನ್ಯೂಸ್ ರೀಡಿಂಗ್ ಅನ್ನ ಏನಾದ್ರು ಮಾಡ್ಬೇಕಾಗತ್ತೆ. ಈಗ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೇಪರ್ ಓದುವಂತ ಅಭ್ಯಾಸ ಹೆಚ್ಚಿನವರಿಗೆ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಒಂದು ಸ್ಪಷ್ಟವಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ. ಅವ್ರು ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಶಾಪ್ಗೆ ಏನಾದ್ರು, ಅಂಗಡಿಗೆ ಏನಾದ್ರು ಗಿರಾಕಿಗಳು ಬರ್ತಾರೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ಬರ್ತಾರೆ, ಅವಾಗ ಆ ಒಂದು ಗ್ಲಾಸ್ ನ ಮತ್ತೆ ರಿಮೂವ್ ಮಾಡಿ ನೋಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಟೀಚಿಂಗ್ ಪ್ರೊಫೆಷನ್ ಆಗಿದ್ರೆ ಅಲ್ಲಿ ಮತ್ತೆ ಒಂದು ಬುಕ್ ಅನ್ನ ಓದ್ತಾ ಇರುವಾಗ ಹಾಕೊಳ್ಳೋದು, ಮತ್ತೆ ಸ್ಟೂಡೆಂಟ್ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಮತ್ತೆ ಅದನ್ನ ರಿಮೂವ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ಲೋ ನೀವು ಡ್ರೈವಿಂಗ್ ಅನ್ನ ಮಾಡ್ತಾ ಇರ್ತೀರಾ, ಅವಾಗ ಮ್ಯಾಪ್ ಅನ್ನ ಹಾಕೋಬೇಕಾಗುತ್ತೆ.
ಮ್ಯಾಪ್ ಅನ್ನು ಹಾಕೊಳ್ಳುವಾಗ ಕೂಡ ಇದನ್ನ ಚೇಂಜ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ರಿಮೂವ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮಗೆ ಸಿಗುವಂಥದ್ದು 499 ರೂಪಾಯಿ ಎನ್ನುವಂತ ಮೊತ್ತಕ್ಕೆ. ಬೇಕು ಅಂತ ಇದ್ರೆ ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅವಶ್ಯಕವಾಗಿರುವಂತ ಪ್ರಾಡಕ್ಟ್ ಆಗಿದೆ. ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಅವಶ್ಯಕತೆ ಇರುತ್ತೆ. 40 ವರ್ಷ ಆದ ಮೇಲೆ ಏನು ಮಾಡೋದಕ್ಕಾಗಲ್ಲ. ಸೊ ಕಾಣಿಸುತ್ತೆ ಎಲ್ಲೋ, ಬಟ್ ಸ್ಪಷ್ಟವಾಗಿ ನೋಡೋಕ್ಕಾಗಲ್ಲ. ಹೊರಗಡೆ ಕೆಲಸ ಮಾಡ್ತಿದ್ರೆ ಆ ಲೆಕ್ಕ ಎಲ್ಲ ನೋಡ್ಕೊಬೇಕು, ಚಲನ ಎಲ್ಲ ಬರಬೇಕು. ನೋಡಿ, ಕಣ್ಣಿಗೆ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ, ಎಲ್ಲವೂ ಕೂಡ ಹಿಂಸೆ ಆಗ್ತಾ ಇದೆ. ಏನ್ ಮಾಡಿ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರು ಹೆಲ್ಪ್ ತಗೋಬೇಕಾ, ಬೇಡವೇ ಬೇಡ, ಪರ್ಫೆಕ್ಟ್ ಆದಂತ ಒಂದು ಸೊಲ್ಯೂಷನ್ ಬರ್ತಾ ಇದೆ. ತಗೊಳ್ಳಿ ನಾಯ್ಕರೇ, ತಗೊಳ್ಳಿ, ನೀವು ಹಾಕೊಳ್ಳಿ. ಈಗ ಒಂದು ವ್ಯತ್ಯಾಸ ನೋಡೋಣ, ಯಾವ ತರ ಡಿಫ್ರೆನ್ಸ್ ಆಗುತ್ತೆ ಅಂತ. ನೋಡಿ, ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಕ್ಷರಗಳು ಸಾಫ್ಟ್ ಆಗಿ HD ರೇಂಜ್ ಅಲ್ಲಿ ಕಾಣಿಸ್ತಾ ಇದೆ. ನೋಡಿ, ಮುಖದಲ್ಲೊಂದು ಸ್ಮೈಲ್ ಬಂತು, ಕಣ್ಣಿಗೆ ಹಿಂಸೆ ಆಗ್ತಾ ಇಲ್ಲ, ತಲೆನೂ ಕೂಡ ಇದು ಬರಲ್ಲ. ವಿಶೇಷ ಓಕೆ, ಈಗ ಲೈಟ್ ಕೂಡ ಇದರಲ್ಲಿ ಆನ್ ಮಾಡ್ಬೋದು. ನೋಡ್ರೆ, ಆನ್ ಮಾಡ್ಕೊಳ್ಳಿ, ಆನ್ ಮಾಡಿ, ಕರೆಕ್ಟ್. ಇವಾಗ ಸೊ ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಸೊ ಕರೆಂಟ್ ಇಲ್ಲ ಅಂದ್ರೆ ಅಲ್ಲಿ ಕೂಡ ಬಳಕೆನ ಮಾಡಬಹುದು. ಅಕಸ್ಮಾತ್ ಲೋ ಲೈಟ್ ಇದೆ, ಈವ್ನಿಂಗು, ಮಾರ್ನಿಂಗು, ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನೀಟಾಗಿ ಲೈಟ್ ಇರುತ್ತೆ, ಆನ್ ಮಾಡ್ಕೊಳ್ಳಿ, ನೀಟಾಗಿ ಓದಿ. ಎಸ್, ಸ್ಪಷ್ಟವಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಸಣ್ಣ ಅಕ್ಷರ ಇದ್ರೂ ಕೂಡ ಓದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 40ರಿಂದ ಮೇಲ್ಪಟ್ಟವರು, 62 ವರ್ಷಕ್ಕಿಂತ ಕೂಡ ಮೇಲ್ಪಟ್ಟವರು ಇದನ್ನ ಉಪಯೋಗಿಸ್ಕೋಬಹುದು. ಅದಕ್ಕೆ ಏಜ್ಗೆ ಅನುಗುಣವಾಗಿ ಒಂದು ಪವರ್ ಕೂಡ ಇದರಲ್ಲಿ ಫಿಕ್ಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಂದೆ ಕಷ್ಟ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗೆ ನೀವು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿಂತಾಮಣಿಯವರಾಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಕಲಬುರಗಿಯವರ, ಯಲಬುರ್ಗದವರ, ಹುಕ್ಕೇರಿಯವರ, ಕಿಕ್ಕೇರಿಯವರ, ಅಥವಾ ರಾಯಭಾಗದವರ, HD ಕೋಟೆಯವರ, ದೇವನಹಳ್ಳಿಯವರ, ಅಥವಾ ನೀವೇನಾದ್ರೂ ಬನ್ನೇರುಘಟ್ಟದವರ, ಪರವಾಗಿಲ್ಲ, ಕೋಲಾರ ಆಗಿರ್ಬೋದು, ರಾಯಚೂರಿನವರಾಗಿರ್ಬೋದು, ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ 499 ರೂಪಾಯಿ ಇರುವಂತ ಮುದ್ದಕ್ಕೆ. ಹೊರಗಡೆ ಹೋಗಿದ್ದೀರಾ, ಟ್ರಾವೆಲ್ ಮಾಡ್ತಿದ್ರಾ, ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ ಹೋಗುತ್ತೆ ಅಂತ ನೋಡೋಕ್ಕಾಗ್ತಿಲ್ವಾ? ಖಂಡಿತ ಈಗ ಸಾಧ್ಯ ಇದೆ. ಬೇರೆಯವ್ರಿಗೆ ಯಾಕೆ ಹೇಳ್ತಿರಲ್ಲ, ಬಸ್ ಎಷ್ಟು ಗಂಟೆ ಬರುತ್ತೆ, ಬಸ್ ಎಷ್ಟು ಗಂಟೆ ಹೋಗುತ್ತೆ, ಎಲ್ಲವನ್ನ ನೀವೇ ನೋಡ್ಬೋದು. ಬೇರೆಯವ್ರಿಗೆ ಡಿಪೆಂಡ್ ಆಗುತ್ತಾ ಅವಶ್ಯಕತೆ ಬರೋದೇ ಇಲ್ಲ. ಅಥವಾ ಮನೆಯಲ್ಲಿ ಈಗ ಒಂದು ಎಲೆಕ್ಟ್ರಿಸಿಟಿಯ ಒಂದು ಮೀಟರ್ ಬೋರ್ಡ್ ಇದೆಯಾ, ಸೊ ಚೆಕ್ ಮಾಡಬೇಕು ಎಷ್ಟು ರೀಡಿಂಗ್ ಬಂದಿದೆ ಅಂದ್ರೆ ಕಾಣಿಸ್ತಿಲ್ವಾ? ನೋಡಿ, LED ಲೈಟಲ್ಲೇ ಬರ್ತದೆ, ನೋಡಬಹುದು. ಎಲ್ಲವೂ ಕೂಡ ಟೆಕ್ನಾಲಜಿ ಬದಲಾಗ್ತಾ ಇದೆ, ನಾವು ಅದನ್ನ ಬಳಸ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ರೀಡಿಂಗ್ ಗ್ಲಾಸ್, ಬರೀ ರೀಡಿಂಗ್ ಗ್ಲಾಸ್ ಅಲ್ಲ, ರಿಮ್ಲೆಸ್ ಆದಂತ ರೀಡಿಂಗ್ ಗ್ಲಾಸ್ ಕೊಡ್ತಾ ಇದ್ದೀವಿ. ರಿಮ್ಲೆಸ್ ಯಾಕೆ? ಕ್ಲಿಯರ್ ಆದಂತ ಫೇಸ್ ಕಾಣಿಸುತ್ತೆ, ಇಲ್ಲಾಂದ್ರೆ 30% ಮುಖನೇ ಕವರ್ ಆಗ್ಬಿಡುತ್ತೆ. ಬಟ್ ಇದು ರಿಮ್ಲೆಸ್ ಆಗಿದೆ. 499 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ರಿಮ್ಲೆಸ್ ಡೈಲಿ ಬಳಕೆ ಮಾಡೋದಕ್ಕೆ ಬರ್ತಾ ಇರುವಂತಹ ಗ್ಲಾಸಸ್ ಇನ್ನು 9 ರೀತಿಯಾದಂತ ಆಯ್ಕೆ ಬರ್ತಾ ಇದೆ. ಅಂದ್ರೆ ನಿಮ್ಮ ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಮಾಡಿ. ಹೌದು, ಖಂಡಿತ ಇದು ರಿಮ್ಲೆಸ್ ಆಗಿರುವಂತ ಡೈಲಿ ಯೂಸ್ ರೀಡಿಂಗ್ ಗ್ಲಾಸ್ ಅನ್ನ ಕೊಡ್ತಾ ಇದ್ವಿ. ವಿತ್ LED ಲೈಟ್ ಕೂಡ ಇದರಲ್ಲಿ ಇರುವಂತದನ್ನ ನೋಡ್ತಾ ಇರ್ಬೋದು. ಹಾಗೆ ಇದನ್ನ ಈಗ ಕ್ಲಿಯರ್ ಆಗಿ ಈಗ ಕ್ಲೋಸ್ ಅಲ್ಲಿ ನಾವು ತೋರಿಸೋಣ. ಖಂಡಿತವಾಗ್ಲು ನಾನು ಕೂಡ ರೆಡಿ ಆಗಿದ್ದೀನಿ. ಮೊದಲು ರಿಮ್ಲೆಸ್ ಯಾಕೆ? ನೋಡಿ, ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ವಾ? ಜೊತೆಗೆ ಇದು ಬೈಫೋಕಲ್. ನೋಡಿ, ಕೆಳಗಡೆ ಮಾತ್ರ ಏನಿದೆ ಬೈಫೋಕಲ್ ಇದೆ. ಇದು ಮತ್ತೆ ನಾನು ಅವಶ್ಯಕತೆ ಬರಲ್ಲ. ನೋಡಿ, ಲೆಫ್ಟ್ ರೈಟ್ ನೋಡಿ ಕ್ಲಿಯರ್ ಆಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಟೈಮು ಇದೇ ಇದು ನೋಡಿ, ಈ ವಿಶೇಷನು LED ಲೈಟ್ ಸಮೇತ ಬರ್ತಾ ಇದೆ, ಕ್ಲಿಯರ್ ಆಗಿದೆ. ಓಕೆ, ಕೆಳಗಡೆ ಬೀಳ್ಸೋಣ, ಏನಾಗ್ಬೋದು ಅಂತ ಪ್ರಶ್ನೆ ಬರ್ತಿದ್ಯಾ? ಓಕೆ, ಇವಾಗ ನೋಡೋಣ, ಇವಾಗ ಡ್ರಾಪ್ ಮಾಡೋಣ ಇವಾಗ ಇದನ್ನ. ಖಂಡಿತ. ಓ ಮೈ ಗಾಡ್, ಏನಾದ್ರೂ ಆಯ್ತಾ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಎಲ್ಲರನ್ನ ಕೂಡ ಕಾಡ್ತಾ ಇರ್ಬೋದು. ಆಗಿದೆಯಾ ಈಗ? ಸ್ಕ್ರಾಚ್ ಏನಾದ್ರೂ ಆಗಿದೆಯಾ? ನೋಡೋಣ ಈಗ. ಓಕೆ, ನೋಡೋಣ. ಏನು ಕೂಡ ಆಗಿಲ್ಲ. ಬಟ್ ಏನು ವಿಶೇಷ ಇವತ್ತು ಏನಂತ ಹೇಳಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ 2 ಕೂಡ ನಿಮಗೆ ಸಿಗುತ್ತೆ. 2ನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ವಿ. 2ನ್ನ ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೇನೆ ಇಲ್ಲಿಗ ನೋಡ್ತಾ ಇರ್ಬೋದು, ಏಜ್ ಯಾವ ರೀತಿ ಬೇಕೋ ಆ ರೀತಿಯಾಗಿರುವಂತ ಒಂದು +1ರಿಂದ +3ರವರೆಗೆ ಕೂಡ ಇರುವಂತ. ಹಾಗೆ ನಿಮ್ಮ ಮನೆಯಲ್ಲಿ ಈಗ ಏಜ್ ಆದವರೆಲ್ಲ ಇರ್ಬೋದು ಅಲ್ವಾ, ಅವರೆಲ್ಲ ಏನ್ ಮಾಡ್ತಾರೆ, ಡೈಲಿ ಒಂದು ರೀಡಿಂಗ್ ಮಾಡ್ತಾರೆ. ಏನಾದ್ರೂ ನಾವೆಲ್ಸ್ ಆಗಿರ್ಬೋದು, ಸ್ಟೋರಿ ಬುಕ್ ಆಗಿರ್ಬೋದು. ಆ ಟೈಮ್ಲಿ ಸ್ಟ್ರಗ್ಲಿಂಗ್ ಅನ್ನ ನೋಡಿ. ಆದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಈಗ ಗೊತ್ತಾಗುತ್ತೆ ನಿಮಗೆ, ಸ್ಪಷ್ಟವಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ನೋಡಿ, ಈಗ ಅವ್ರು ಓದ್ತಾ ಇದ್ದಾರೆ, ಅವರ ಒಂದು ಮಂದಹಾಸವನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಓದ್ತಾ ಇದ್ದಾರೆ ಅನ್ನುವಂತ. ಹಾಗೆ ಈ ರೀತಿಯಾಗಿರುವಂತ ಸ್ಮೈಲ್ ಬೇಕು ಅಂತ ಇದ್ರೆ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಈಗ ಏನಾದ್ರು ಸಡನ್ ಆಗಿ ಕರೆಂಟ್ ಹೋಯ್ತು, ಆಗ ಸ್ಟಾಪ್ ಮಾಡೋದ ರೀಡಿಂಗ್ ಅನ್ನ? ನೋ, ಇದನ್ನ ಲೈಟ್ ಆನ್ ಮಾಡಿದ್ದಾರೆ. ಈಗ ಆನ್ ಮಾಡ್ಕೊಂಡು ಈಗ ಓದ್ತಾ ಇದ್ದಾರೆ ನೋಡಿ. ಈಗ ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಇಂಥ ಒಂದು ರೀಡಿಂಗ್ ಗ್ಲಾಸ್ ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗುತ್ತೆ. 499 ರೂಪಾಯಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ. ಖಂಡಿತವಾಗ್ಲು 499ಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ. ಒಂದು ರೀಡಿಂಗ್ ಗ್ಲಾಸ್ ತಗೋಬೇಕಂದ್ರೆ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ವಾ? ಸೊ ಸೀದಾ ಹೋಗ್ಬಿಟ್ಟು ತರಕಾರಿ ಮಾರ್ಕೆಟ್ಗೋ, ಇಂಡಿಯಾದ ಮಾರ್ಕೆಟ್ಗೋ, ಗ್ರಾಸರೀಸ್ ಮಾರ್ಕೆಟ್ ಸಿಗುತ್ತಾ? ಇಲ್ಲ, ಚಾನ್ಸ್ ಇಲ್ಲ, ನೋ ವೇ. ಫಸ್ಟ್ ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ನ, ದೃಷ್ಟಿ ಚೆಕ್ ಮಾಡಬೇಕು. ಒಂದು ಪ್ರೋಸೆಸ್ ಪ್ರಕಾರ ಆಗುತ್ತೆ. ನಂತರ ಫ್ರೇಮ್ಗೆ ಸೆಪರೇಟ್, ಆ ರೀಡಿಂಗ್ ಗ್ಲಾಸ್ ಸೆಪರೇಟ್, ಟೋಟಲ್ ಆಗಿ 2000 3000. ಜೊತೆಗೆ ಇರುತ್ತಾ
ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಬಟ್ ಈಗ ವೇಸ್ಟ್ ಆಗಲ್ಲ, ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ ಎಷ್ಟು ಪವರ್ ಇರ್ಬೋದು ಅಂತ. 9 ರೀತಿಯಾದಂಥ ಆಯ್ಕೆ ಇದೆ. 40 ವರ್ಷದಿಂದ 60 ವರ್ಷ ಮೇಲ್ಪಟ್ಟಿದ್ದೀರಾ, ಸೊ 9 ರೀತಿಯಾದಂಥ ಆಯ್ಕೆ ಇದೆ. ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ ವಿತ್ LED ಲೈಟ್ ಅಲ್ಲಿ. ಆದ್ರೆ ಟೈಮು 14 ನಿಮಿಷ ಮಾತ್ರ ಉಳ್ಕೊಂಡಿರೋದು. ಖಂಡಿತ ಟೈಮ್ ಅಂತೂ ಓಡ್ತಾ ಇದೆ. ಇದು ಅವಶ್ಯಕವಾಗಿರುವಂತಹ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತ ನಾವೀಗ ಗುಬ್ಬಿ ತಾಲೂಕಿನವರಾಗಿದ್ರೆ ಬೇಗ ಆರ್ಡರ್ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. ನೀವೀಗ ಶಾಪ್ ಕೀಪರ್ ಪರವಾಗಿಲ್ಲ, ಅಲ್ಲಂತೂ ಬೇಕೇ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ MRP ನೋಡ್ಬೇಕಾಗತ್ತೆ, ಎಕ್ಸ್ಪೈರಿ ಡೇಟ್ ನೋಡ್ಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಒಂದು ರೀಡಿಂಗ್ ಗ್ಲಾಸ್ ಬೇಕೇ ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ವಿ. ಏನಾದ್ರೂ ಕರೆಂಟ್ ಇಲ್ಲ ಅಂದಾಗ ಕೂಡ ಇದನ್ನ ನಿಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ LED ಲೈಟ್ 2 ಕೂಡ ಇರುವಂತದ್ದು, 2 ಸೈಡ್ ಅಲ್ಲಿ ಇದೆ. ಹೌದೌದು. ಸೊ ರಾತ್ರಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕರೆಂಟ್ ಇಲ್ಲ ಅಂದಾಗ, ರಾತ್ರಿ ಟ್ರಾವೆಲ್ ಟ್ರೈನ್ ಬಸ್ ಅಲ್ಲಿ ಈ ಪುಸ್ತಕಗಳನ್ನ ಓದ್ತಾ ಇರ್ತೀವಿ. ರಾತ್ರಿ 10 ಗಂಟೆ 11 ಗಂಟೆಗೆ ಎಲ್ಲಾ ಲೈಟ್ ಆಫ್ ಆಗಿರುತ್ತೆ. ಬಟ್ ನಿಮ್ಮ ಲೈಟ್ ಆನ್ ಮಾಡ್ಕೊಂಡ್ರೆ ಬೇರೆ ತೊಂದರೆ ಆಗ್ತಿರುತ್ತಲ್ವಾ. ಬಟ್ ಪುಸ್ತಕಗಳನ್ನ ಓದ್ಬೇಕಂದ್ರೆ ಜಸ್ಟ್ ಲೈಟ್ ಆನ್ ಮಾಡ್ಕೊಳ್ಳಿ, ಬೇಕಂದಾಗ ಮಾತ್ರ ಲೈಟ್ ಆನ್ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ಹೋಗ್ತಾ ಇದ್ದೀರಾ, ಸರಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಲೊಕೇಶನ್ ಹಾಕೊಂಡಿದ್ರ ಅಂದ್ರೆ ಖಂಡಿತ ಅಲ್ಲಿ ಕೂಡ ನೀವು ಕ್ಲಿಯರ್ ಆಗಿ ನೋಡಬಹುದು. ನಾರ್ಮಲ್ ರೀಡಿಂಗ್ ಗ್ಲಾಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಮತ್ತೆ ತೆಗೆದು ಹಾಯ್ ಬಾಯ್ ಮಾಡ್ಕೊಂಡು ಮಾತಾಡಿಸ್ಬೇಕು. ಬಟ್ ಇದು ಬೈ ಫೋಕಲ್ ಇದೆ. ಸೊ ರೀಡ್ ಮಾಡುವಂತಹ ಜಾಗ ಮಾತ್ರ ರೀಡ್ ಮಾಡಬಹುದು. ಸ್ಟ್ರೈಟ್ ಆಗಿ ಕ್ಲಿಯರ್ ಆದಂತ ಒಂದು ವಿಷನ್ ಸಿಗುತ್ತೆ. ಸ್ಕ್ರಾಚ್ ಆಗಬಾರ್ದಂತ ಸ್ಕ್ರಾಚ್ ರೆಸಿಸ್ಟೆಂಟ್ ಕೋಟಿಂಗ್ ಸಮೇತ ಬರ್ತಾ ಇದೆ. ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ಅದು ಸ್ಕ್ರಾಚ್ ಆಗಬಾರ್ದು ಆ ತರ ನೋಡ್ಕೊಳ್ಳುತ್ತೆ. 499ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಎಸ್, ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ನಾಪ್ತೋಲ್ ಕನ್ನಡ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಬೈ 1 ಗೆಟ್ 1 ಫ್ರೀ ಆಗಿ ನಿಮಗೆ ರಿಮ್ಲೆಸ್ ಆಗಿರುವಂತ ಒಂದು ಬೈ ಫೋಕಲ್ ರೀಡಿಂಗ್ ಗ್ಲಾಸ್ ಅನ್ನ ಕೊಡ್ತಾ ಇರುವಂತ. ಈಗ ನೋಡೋಣ ಹೇಗಿದೆ ಅನ್ನುವಂಥದ್ದಲ್ವಾ. ಖಂಡಿತವಾಗ್ಲೂ ಬೈ 1 ಗೆಟ್ 1 ಫ್ರೀ ನಲ್ಲಿ ಸ್ವಲ್ಪ ಹತ್ರ ಬನ್ನಿ, ನಾನು ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ನಿಮ್ಮ ಮುಖಕ್ಕೆ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ. ಮೊದಲನೇದು ರಿಮ್ಲೆಸ್, ಕ್ಲಿಯರ್ ಆಗಿ ಫೇಸ್ ಕಾಣಿಸುತ್ತೆ. ಸೇಮ್ ಟೈಮು ನೋಡಿ ಪರ್ಫೆಕ್ಟ್ ಆಗಿದೆಯಾ, ರಿಮ್ಲೆಸ್ ಕರೆಕ್ಟ್ ಆಗಿದೆ ಅಲ್ಲ. ಸೇಮ್ ಟೈಮ್ ಏನಂದ್ರೆ ಈ ಬೈಫೋಕಲ್ ಇರೋದ್ರಿಂದ ಸೊ ಮತ್ತೆ ಕೆಳಗೆ ಇಳಿಸ್ಬೇಕು, ಮಾತಾಡ್ಸ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಬೈಫೋಕಲ್ ಇದೆ, ರೀಡ್ ಮಾಡ್ಬೋದು, ಸ್ಟ್ರೈಟ್ ಆಗಿ ಇದನ್ನು ನೋಡ್ಬೋದು. ಸೇಮ್ ಟೈಮು ಲೈಟ್ ಬೇಕಾ ನೋಡಿ, ಲೈಟ್ ಸಮೇತ. ಕರೆಂಟ್ ಇಲ್ಲ, ನೀವು ರೀಡ್ ಮಾಡಬೇಕು ಅಂದ್ರೆ ಅಥವಾ ನೈಟ್ ರೀಡ್ ಮಾಡ್ಬೇಕಂದ್ರೆ ಸೂಪರ್ ಆಗಿರುತ್ತೆ. ಕೆಳಗಡೆ ಸಕ್ಕರೆ ಏನಾಗ್ಬೋದು ಇವಾಗ ಪ್ರಶ್ನೆ ಬರ್ತದೆ ಅಲ್ವಾ. ಓಹೋ, ಏನಾದ್ರೂ ಈಗ ಆಗಿರ್ಬೇಕಲ್ವಾ ಅಂತ ಎಲ್ಲರಿಗೂ ಕೂಡ ಒಂದು ಅನುಮಾನ ಅನ್ನುವಂಥದ್ದು ಇದ್ದೇ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಏನೂ ಕೂಡ ಆಗಿಲ್ಲ. ಇದು ಸ್ಕ್ರಾಚ್ ರೆಸಿಸ್ಟೆಂಟ್ ಕೂಡ ಹೌದು ಅಂತಾನೆ ಹೇಳ್ಬೋದು. ಹಾಗೆ ಬೈ 1 ಗೆಟ್ 1 ಫ್ರೀ ಆಗಿ ನಿಮಗೆ ಸಿಗುವಂಥದ್ದು 499 ರೂಪಾಯಿ ಇರುವಂತ ಮೊತ್ತಕ್ಕೆ. ಅದ್ರ ಜೊತೆಗೆ ನಿಮಗೆ ಹೇಳಲೇಬೇಕಾಗತ್ತೆ, ಇಂಥ ಪ್ರಾಡಕ್ಟ್ ಏನಾದ್ರು ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಆದ್ರೆ ಟೈಮು 12 ನಿಮಿಷ ಮಾತ್ರ. ಎಲ್ಲೇ ಹೊರಗಡೆ ಹೋದ್ರೆ ನಾವು ಕ್ಲಿಯರ್ ಆಗಿ ನೋಡ್ಬೇಕಾಗತ್ತೆ. ಒಂದು ಬರಿಬೇಕು ಚಲನ, ಬೇರೆ ಡಿಪೆಂಡ್ ನೋಡಿ, ಇವ್ರ ಕೆಲಸನೇ ಅದು. ಬಟ್ ಏನ್ ಸಮಸ್ಯೆ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಸರಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗ್ತಾ ಇದೆ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಕೆಲವೊಮ್ಮೆ ತಲ್ಲೋಗ್ಬಿಡುತ್ತೆ. ಹಲೋ ಮನೋಜ್ ಅವರೇ, ತಗೊಳ್ಳಿ ಇದನ್ನ ಹಾಕೊಳ್ಳಿ, ಆಮೇಲೆ ಡಿಫ್ರೆನ್ಸ್ ನೋಡಿ, ಮುಖ ನೋಡಿ ಹಿಸ್ಕೊಂಡ್ಬಿಟ್ಟಿದ್ರು. ಬಟ್ ಇವಾಗ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಯಾಕಂದ್ರೆ ಸೂಪರ್ ಸಾಫ್ಟ್ ಆಗಿದೆ, ಕ್ಲಿಯರ್ ಆದಂತ ಒಂದು ವಿಷನ್ ಕೂಡ ನಮಗೆ ಸಿಗ್ತಾ ಇದೆ. ಎಲ್ಲೂ ಕೂಡ ಕ್ಲಿಯರ್ ಆಗಿದೆ. ಸ್ವಲ್ಪ ಲೈಟ್ ಆನ್ ಮಾಡಿ ಅಣ್ಣ, ಲೈಟ್ ಆನ್ ಮಾಡಿ. ಇವಾಗ ಕತ್ಲೆ ಕೂಡ ಅಥವಾ ಲೋ ಲೈಟ್ ಇದೆ ಕೂಡ ಕ್ಲಿಯರ್ ಆದಂತ ಒಂದು ವಿಷನ್ ಸಿಗುತ್ತೆ. ಎಲ್ಲವನ್ನ ಸ್ಪಷ್ಟವಾಗಿ ನೋಡಬಹುದು. ಸೇಮ್ ಟೈಮ್ ಸಾಫ್ಟ್ ಆಗುತ್ತೆ, ಆಕ್ಚುಲಿ ಸಾಫ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಣ್ಣೆಲ್ಲ ಹಿಂಸೆ ಪಡ್ಕೊಳಕ್ ಹೋಗ್ಬಾರ್ದು. ಬೈ 1 ಗೆಟ್ 1 ಕಾಲ್ ಮಾಡಿ ಆರ್ಡರ್ ಮಾಡಿ. ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಹಾಗೆ 499 ರೂಪಾಯಿ ಅನ್ನುವಂತ ಮೊತ್ತಕ್ಕೆ ನಿಮಗೆ ಸಿಗ್ತಾ ಇರುವಂತ. ಇಷ್ಟ ಆಯ್ತು, ಬೇಕು ಅಂತ ಇದೆ ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. 499 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಡಿಫ್ರೆಂಟ್ ಆಗಿದೆ ಆಯ್ಕೆಗಳು. ಯಾಕಂದ್ರೆ 40 ವರ್ಷ ಆದ್ಮೇಲೆ 62 ವರ್ಷ ಆದ್ಮೇಲೆ ಕೂಡ ಸೊ ನಿಮ್ಗೆ ನಿಮ್ಮ ಏಜ್ಗೆ ತಕ್ಕ ಹಾಗೆ ಪವರ್ ಡಿಸೈಡ್ ಆಗುತ್ತೆ. ಯಾವ ಊರ್ಲಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಹತ್ತಿರದ ಮಾರ್ಕೆಟ್ ಅಲ್ಲಿ 1 kg ಈರುಳ್ಳಿ, 1 kg ಬೆಳ್ಳುಳ್ಳಿ, ಟೊಮೆಟೊ ಆ ತರ ತರೋದಕ್ಕೆ ಆಗಲ್ಲ. ಕೇಳಿ, ಮೆಡಿಕಲ್ ಶಾಪ್ ಅಲ್ಲಿ ತಲ್ಲೋ ಬರ್ತಾ ಇದ್ರೆ ತಲ್ಲೋ ಮಾತ್ರ ಕೊಡುವುದು. ಆದ್ರೆ ರೀಡ್ ಮಾಡಬೇಕು, ಒಂದು ಗ್ಲಾಸ್ ಕೊಡಲ್ಲ ಅಲ್ವಾ. ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ಬೇಕು, ಆಮೇಲೆ ಫ್ರೇಮ್ ತಗೋಬೇಕು, ಟೆಸ್ಟ್ ಮಾಡಬೇಕು. ಟೈಮು ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ. ಬಟ್ ಏನಕ್ಕೆ 499 ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ. 50 ವರ್ಷ ಆಗಿದೆಯಾ, ಓದೋದಕ್ಕೆ ಕಷ್ಟ ಪಡ್ತಿದ್ರ, ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ರೀಡಿಂಗ್ ಶುರು ಮಾಡ್ತೀವಿ. ಅಲ್ಲಿಂದ ಶುರು ಮಾಡ್ಬೇಕಂದ್ರೆ ನಾವು ಹ್ಯಾಪಿಯಾಗಿರ್ಬೇಕು ಅಂದ್ರೆ ಕ್ಲಿಯರ್ ಆಗಿ ನೋಡಬೇಕು. ಕಾಲ್ ಮಾಡಿ ಆರ್ಡರ್ ಮಾಡಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಪರವಾಗಿಲ್ಲ. ಸೋಮವಾರಪೇಟೆ ಆಗಿರ್ಬೋದು, ದೇವನಹಳ್ಳಿಯವರಾಗಿರ್ಬೋದು, ಹಾಗೆ ಬಂಗಾರಪೇಟೆ ಅವರಾಗಿದ್ರು ಪರವಾಗಿಲ್ಲ, ಯಲಹಂಕದವರು ಆಗಿದ್ರು ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಾಮನಗರ, ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಯಲಬರ್ಗದವರಾಗಿರ್ಬೋದು, ವಿಜಯಪುರದವರಾಗಿರ್ಬೋದು, ಹಾಸನದವರು, ಶಿರೂರವರು, ಹಾಗೆಯೇ ಹಿರೇಕೆರೂರವರಾಗಿರ್ಬೋದು, HD ಕೋಟೆಯವರಾಗಿರ್ಬೋದು, ಒಂಟಿಕೊಪ್ಪಲವರಾಗಿರ್ಬೋದು, ಮೈಸೂರಿನವರು, ಮಾಗಡಿಯವರು, ಸಾಗರದವರು, ಭದ್ರಾವತಿಯವರು ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಬೈ 1 ಗೆಟ್ 1
ಫ್ರೀ ಆಗಿ ನಿಮಗೆ ಸಿಗ್ತಾ ಇರುವಂತ. ಅದರಿಂದ ಇಂಥ ಪ್ರಾಡಕ್ಟ್ ಅಂತೂ ಅವಶ್ಯಕವಾಗಿ ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಈಗ ಏಜ್ ಆದವರೆಲ್ಲ ಇರ್ತಾರೆ, ಅಂದ್ರೆ 40 ಮೇಲ್ಪಟ್ಟವರೆಲ್ಲ ಇರ್ಬೋದು. ಅಂತವ್ರಿಗೀಗ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಅನ್ನ ಓದುವಂತ ಒಂದು ಏನು ನಿಯತಿ ಇರುತ್ತಲ್ವಾ, ಅಂತ ಟೈಮ್ ಅಲ್ಲಿ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ ಆಯ್ತು ಬೇಕು ಅಂತ ಇದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಈ ಕೂಡ್ಲೆ. ನೀವು ಓದ್ತಾ ಇರುವಾಗ ಅಥವಾ ಏನೋ ಕೆಲಸ ಮಾಡ್ತಾ ಇರುವಾಗ ಪದೇ ಪದೇ ನಿಮ್ಮ ಒಂದು ಕನ್ನಡಕವನ್ನ ತೆಗಿಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆಯಾ? ಹಾಗಿದ್ರೆ ಅದೆಲ್ಲವನ್ನ ಮರ್ತು ಬಿಡಿ. ಇನ್ನು ನಿಮಗೋಸ್ಕರ ನಾವು ಸಾದರಪಡಿಸ್ತಾ ಇರುವಂತದ್ದು ರಿಮ್ಲೆಸ್ ಡೈಲಿ ಯೂಸ್ ರೀಡಿಂಗ್ ಗ್ಲಾಸಸ್ ವಿತ್ LED ಲೈಟ್. ಒಂದು ಕೊಂಡ್ರೆ ಮತ್ತೊಂದು ಉಚಿತವಾಗಿ ಸಿಗುವಂತದ್ದು. ಇನ್ನು ಮುಂದೆ ನೀವು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಕೂಡ ಈ ಒಂದು ರೀಡಿಂಗ್ ಗ್ಲಾಸ್ ಅನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೂರದಲ್ಲಿರುವಂತದ್ದನ್ನ ಕೂಡ ಸ್ಪಷ್ಟವಾಗಿ ನೋಡಬಹುದು. ಅದ್ರ ಜೊತೆ ಹತ್ತಿರದಲ್ಲಿರುವಂತದ್ದನ್ನ ಓದೋದಕ್ಕೆ ಕೂಡ ಈ ಒಂದು ಗ್ಲಾಸ್ ಪರ್ಫೆಕ್ಟ್ ಆಗಿರುವಂತದ್ದು. ಇನ್ನು ಮುಂದೆ ನೀವು ಪದೇ ಪದೇ ನಿಮ್ಮ ಒಂದು ಕನ್ನಡಕವನ್ನ ತೆಗೆದು ಯಾರಾದ್ರೂ ಬಂದಾಗ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇದನ್ನ ಹಾಕೊಂಡೇ ನೀವು ಅವರನ್ನ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಡನ್ ಆಗಿ ಕರೆಂಟ್ ಏನಾದ್ರೂ ಹೋದಾಗ ಕೂಡ ಇದರಲ್ಲಿರುವಂತ LED ಲೈಟ್ ನ ಮೂಲಕ ನೀವು ಆರಾಮವಾಗಿ ಓದನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಹೇಳಲೇಬೇಕಾಗತ್ತೆ, ಇದು ನೋಡೋದಕ್ಕೆ ತುಂಬಾನೇ ಸ್ಟೈಲಿಶ್ ಆಗಿದ್ದು, ಹಾಗೆ ಸಡನ್ ಆಗಿ ಏನಾದ್ರು ಕೆಳಗಡೆ ಬಿದ್ರೂ ಕೂಡ ಅಷ್ಟೊಂದು ಸುಲಭವಾಗಿ ಒಡೆದು ಹೋಗೋದಿಲ್ಲ. ಅದ್ರ ಜೊತೆಗೆ ಗ್ರಾಹಕರಿಗೆ ಒಟ್ಟು 9 ಆಯ್ಕೆಗಳು ಕೂಡ ಇದರಲ್ಲಿರುವಂತದ್ದು. ಯಾವ ಪವರ್ ಬೇಕೋ ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಕೂಡ ಸಿಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ಇಷ್ಟವಾಗಿದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ 499 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಯಾವುದು ಮಾರ್ಕೆಟ್ ಅಲ್ಲಿ ಸಿಗಲ್ಲ, ಅಂಗಡಿಯಲ್ಲಿ ಸಿಗಲ್ಲ, ಮೆಡಿಕಲ್ ಶಾಪ್ ಅಲ್ಲಿ ಕೂಡ ಸಿಗಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಬಟ್ ಇವತ್ತು ಡೈರೆಕ್ಟ್ ಆಗಿ ಏಜಿಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ. ನಿಮ್ಮ ಏಜ್ ಹೇಳಿದ್ರೆ ಸಾಕಾಗುತ್ತೆ. ನೆನಪಿರಲಿ, ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಬರ್ತಾ ಇದೆ ವಿತ್ LED ಲೈಟ್ ಅಲ್ಲಿ ಬರ್ತಾ ಇದೆ. ನಾಪ್ತಲ್ ಕನ್ನಡಕ್ಕೆ ಮತ್ತೆ ಸ್ವಾಗತ. ನೀವು ಯಾವ ಊರಿದ್ರು ಪರವಾಗಿಲ್ಲ, ಕಾಲ್ ಮಾಡಿ ಆರ್ಡರ್ ಮಾಡಿ. ರಿಮ್ಲೆಸ್ ಮೊದಲನೇ ಯೂಸೇಜ್ ಏನು, ಕ್ಲಿಯರ್ ಆದಂತ ಒಂದು ಫೇಸ್ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಟೈಮು 8 ನಿಮಿಷ ಮಾತ್ರ ಇರೋದು. ಕೆಲವೊಂದು ರೀಡಿಂಗ್ ಗ್ಲಾಸ್ ಅಲ್ಲಿ ಕೆಳಗಡೆ ಈ ತರ ಡೌನ್ ಮಾಡಬೇಕು, ನೋಡಬೇಕು ಅಥವಾ ಒಂದು ರೀಡ್ಬೇಕು, ಈ ತರ ಒಂದು ಸರ್ಕಸ್. ಬಟ್ ಇದು ಆ ತರ ಅಲ್ಲ, ಬೈ ಫೋಕಲ್ ಇದೆ. ಜೊತೆಗೆ ಏನು ವಿಶೇಷ ನೋಡಿ, LED ಲೈಟ್ ಸಮೇತ. ಕರೆಂಟ್ ಇಲ್ಲ, ನೀಟಾಗಿ ಓದ್ಬೋದು. ಕೆಳಗಡೆ ಬಿದ್ರೆ ಏನಾಗ್ಬೋದು ಅಂತ ಪ್ರಶ್ನೆ ಬರ್ತಲ್ಲ, ಏನಾಗ್ಬೋದು ಇವಾಗ ನೋಡೋಣ. ಹೌದು, ನೋಡ್ಲೇಬೇಕಾಗತ್ತೆ. ಏನಾದ್ರೂ ಆಯ್ತಾ ಅನ್ನುವಂಥದ್ದನ್ನ ನಿಮ್ಮ ಕಣ್ಣಾರೆ ನಾವೀಗ ತೋರಿಸ್ತಾ ಇದೀವಿ. ಏನಾದ್ರೂ ಆಗಿದ್ಯಾ? ಏನು ಆಗಿಲ್ಲ, ಪರ್ಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಈಗ ಮತ್ತೊಮ್ಮೆ ಹೇಳ್ತಾ ಇದೀವಿ, ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮ್ಗೆ ಸಿಗ್ತಾ ಇದೆ. ಬೇಗ ಆರ್ಡರ್ನ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಅದರ ಜೊತೆ ಈಗ ನಿಮ್ಗೆ ಹೇಳಲೇಬೇಕಾಗತ್ತೆ, ಈಗ ಪವರ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಬೇರೆ ಬೇರೆ ವಯಸ್ಸಿಗೆ ಅನುಗುಣವಾಗಿ ಪವರ್ ಕೂಡ ಇದರಲ್ಲಿ ಇರುವಂತ. ಇವ್ರೀಗ ಕಷ್ಟ ಪಡ್ತಾ ಇದ್ದಾರೆ ನೋಡಿ. ಈಗ ಓದೋದು ಅಂತ ಹೇಳಿದ್ರೆ ಈಗ ನ್ಯೂಸ್ ಪೇಪರ್ ಆಗಿರ್ಬೋದು, ಸ್ಟೋರಿ ಬುಕ್ ಆಗಿರ್ಬೋದು, ನೋವೆಲ್ಸ್ ಆಗಿರ್ಬೋದು, ಅದನ್ನ ನೋಡುವಾಗ ಕಷ್ಟಪಡ್ತಾ ಇದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಇದು ಯೂಸ್ ಮಾಡ್ಕೊಳ್ಳಿ. ಈಗ ಯೂಸ್ ಮಾಡ್ಕೊಂಡು ಈಗ ಓದಿ ಆ ಡಿಫ್ರೆನ್ಸ್ ಅನ್ನ ನಿಮ್ಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಖುಷಿ ನೋಡಿ ಅವರ ಮುಖದಲ್ಲಿ, ಅವಾಗ್ಲೇ ಗೊತ್ತಾಗುತ್ತೆ ಯಾವ ರೀತಿ ಆಗಿರುವಂತಹ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದಲ್ವಾ. ಇಂಥ ಒಂದು ಪ್ರಾಡಕ್ಟ್ ಬೇಕಾದ್ರೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆ ಹೇಳಬೇಕು, ಈಗ ಸಡನ್ ಆಗಿ ಈಗ ಕರೆಂಟ್ ಹೋಗುತ್ತೆ, ಈಗ ಆನ್ ಮಾಡಿ, ಈಗ ಆನ್ ಮಾಡ್ತಾರೆ. ಈಗ ಆನ್ ಮಾಡಿಬಿಟ್ಟು ಅವರ ಒಂದು ರೀಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಇದೊಂಥರ ಡಿಫ್ರೆಂಟ್ ಆಗಿರುವಂತ, ಯುನೀಕ್ ಆಗಿರುವಂತ ಒಂದು ರೀಡಿಂಗ್ ಗ್ಲಾಸ್ ಅಂತಾನೆ ಹೇಳ್ಬೋದು. ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ಇಷ್ಟ ಆಯ್ತು ಬೇಕು ಅಂತ ಇದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಅದೇನ್ ಮೊಬೈಲ್ ಇಷ್ಟ ಆಗೋದಕ್ಕೆ, ಅದೇನ್ ಹುಡುಗಿನ ಇಷ್ಟ ಆಗೋದಕ್ಕೆ ಅವಶ್ಯಕತೆ, ನೀಡ್ ಅನ್ನೋದು ಮುಖ್ಯ ಆಗುತ್ತೆ. 499ಕ್ಕೆ ರಿಮ್ಲೆಸ್ ಡೈಲಿ ಬಳಕೆ ಮಾಡೋದಕ್ಕೆ ಬರ್ತಾ ಇದೆ ಗ್ಲಾಸಸ್, ರೀಡಿಂಗ್ ಗ್ಲಾಸ್ ಬರ್ತಾ ಇರೋದು. ಅದ್ರ ಜೊತೆಗೆ ಏನಂತಂದ್ರೆ ಇಲ್ಲಿ ವಿತ್ LED ಒಂದು ಲೈಟ್ ಸಮೇತ ಬರ್ತಾ ಇದೆ. ಏಜಿಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ. ಯಾರಿಗಾದ್ರೂ ಪಾಠ ಮಾಡ್ತಿದ್ರಾ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುಸ್ತಕ ಓದ್ತಾ ಇದ್ದೀರಾ, ಪುಸ್ತಕ ಅಲ್ಲ, ಸೊ ಏನೋ ಭಜನೆ ಮಾಡ್ತಾ ಇದ್ದೀರಾ, ಮಂತ್ರಗಳು ಎಲ್ಲವನ್ನ ಹೇಳ್ತಾ ಇದ್ದೀರಾ, ಶ್ಲೋಕಗಳನ್ನ ಹೇಳ್ತಾ ಇದ್ದೀರಾ, ಓದಬೇಕು ಅಂದ್ರೆ ಕಣ್ಣೆಲ್ಲ ಹಿಂಸೆ ಆಗ್ತಾ ಇರುತ್ತೆ. 60 ವರ್ಷ ಆದ್ಮೇಲೆ ಈ ತರ ಸಮಸ್ಯೆ ಅಲ್ಲ, 40 ವರ್ಷ ಆದ್ಮೇಲೆ, 50 ವರ್ಷ ಆಗಿದ್ಯಾ ಈ ತರ ಸಮಸ್ಯೆ. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರಾ, ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಾ, ಟ್ರೈನ್ ಎಷ್ಟು ಗಂಟೆ ಬರುತ್ತೆ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಓಕೆ ರೆಸ್ಟೋರೆಂಟ್ ಬಿಲ್ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ, ಊಟ ಏನು ಮಾಡೋದೇ ಗೊತ್ತಾಗ್ತಾ ಇಲ್ಲ, ಕರೆಂಟ್ ಬಿಲ್ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ, ಈ ತರ ಸಮಸ್ಯೆ ಆಗ್ತಿದ್ಯಾ? ರೀಡಿಂಗ್ ಗ್ಲಾಸ್ ಬೇಕಾಗುತ್ತೆ. ಚಿಕ್ಕದಾಗಿದ್ದಾಗಲೇ ಸಮಸ್ಯೆ ಪರಿಹಾರ ಬೇಕು. ಆಮೇಲೆ ದುಪ್ಪಟ್ಟಾಗುತ್ತೆ, ಕಣ್ಣಿಗೆ ಸ್ಟ್ರೆಸ್ ಕೊಟ್ರೆ ತಲೆನೋವು ಬಂದ್ಬಿಡುತ್ತೆ. ಪರ್ಫೆಕ್ಟ್ ಆಗಿದೆ ರೀಡಿಂಗ್ ಗ್ಲಾಸ್. ಬೈ ಒನ್ ಗೆಟ್ ಒನ್ ಫ್ರೀ. ಹಾಗಾಗಿ ಕಾಲ್ ಮಾಡಿ ಆರ್ಡರ್ ಮಾಡಿ. ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಮಾನ್ವಿ ಅವರಾಗಿದ್ರು ಪರವಾಗಿಲ್ಲ, ವಿಜಯಪುರದವರಾಗಿದ್ರು ಪರವಾಗಿಲ್ಲ, ರಾಮನಗರ, ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ನಂದಿನಿ ಲೇಔಟ್ ಆಗಿರ್ಬೋದು, ಒಂಟಿಕೊಪ್ಪಲ್ ಅವರು, ಹೊಸದುರ್ಗದವರು, ರಾಯಭಾಗ್ನವರು, ರಾಯಚೂರಿನವರು, ಕಲಬುರಗಿ ಅವರು, ಹಾಗೆ ಹುಕ್ಕೇರಿ ಅವರು, ಕಿಕ್ಕೇರಿ ಅವರಾಗಿರ್ಬೋದು, ಹಾಗೆ ಮಂಡ್ಯ, ಮದ್ದೂರು, ಮಳವಳ್ಳಿ, ಚಿಂತಾಮಣಿ, ಆಲೂರು, ಹಾಸನ, ಹಿರೇಕೆರೂರು ಆಗಿರ್ಬೋದು, ಕಡೂರು ಅವರಾಗಿರ್ಬೋದು, ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಶಾಪುರ ಮಂದಿ ಏನಾದರೂ ಜಸ್ಟ್ ಟಿವಿ ಆನ್ ಮಾಡಿದ್ರೆ ನಿಮಗೂ ಕೂಡ ಹೇಳ್ತಾ ಇದ್ವಿ, ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ. ಹಾಗೆ ಇದು ಬೈ ಫೋಕಲ್ ಆಗಿರುವಂತ ಫ್ರೀ ಫಿಟ್ಟೆಡ್
ಆಗಿರುವಂತ ಒಂದು ಪವರ್ ಲೆನ್ಸ್ ಕೂಡ ಇದೆ. ಅದರಿಂದ ನೀವೇನಾದ್ರೂ ಈಗ ಅದನ್ನ ರಿಮೂವ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಎದುರು ಬರ್ತಾರೆ ಅವಾಗ ಅದನ್ನ ತೆಗೆದು ಆಮೇಲೆ ಮಾತಾಡ್ಬೇಕು, ಮೂಗತ್ತ ತಗೊಂಡ್ ಬರ್ಬೇಕು, ಆಮೇಲೆ ಮಾತಾಡ್ಬೇಕು, ಅದೆಲ್ಲ ಏನು ಬೇಡ, ಹಾಕೊಂಡು ಆರಾಮಾಗಿರಿ. ಸೊ ಶಾಪ್ ಅಲ್ಲಿ ಇದ್ರ ಎಲ್ಲಿದ್ರ ಪರವಾಗಿಲ್ಲ, ಯೋಚನೆ ಮಾಡಿ ನಿಮ್ಮ ಏಜ್ ಎಷ್ಟಿದೆ ಅಂತ. ಏಜ್ ಹೇಳಿದ್ರೆ ಸಾಕಾಗುತ್ತೆ, ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುತ್ತಲ್ವಾ, ಅದು ನೋಡ್ಕೊಂಡು ಹೇಳಿ ಸಾಕಾಗುತ್ತೆ. ಏಜ್ಗೆ ತಕ್ಕ ಹಾಗೆ ಡಿಸೈಡ್ ಆಗುತ್ತೆ ಎಷ್ಟು ಒಂದು ಪವರ್ ಇರ್ಬೋದು ಅಂತ. ಮತ್ತೆ ಹೇಳ್ತಾ ಇದ್ದು ವಿತ್ LED ಲೈಟ್ ಅಲ್ಲಿ ಬರ್ತಾ ಇರೋದು ನಾಪ್ತೋಲ್ ಕನ್ನಡಕ್ಕೆ ಸ್ವಾಗತ. ಇದು ಡೈಲಿ ಬಳಕೆ ಮಾಡೋದಕ್ಕೆ ರಿಮ್ಲೆಸ್ ಆಗಿದೆ. ವಿಶೇಷ ಏನು, ರಿಮ್ಲೆಸ್ ಅಲ್ಲಿ ಕ್ಲಿಯರ್ ಆದಂತ ಫೇಸ್ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ. ನೆನ್ಪಿರ್ಲಿ, ಇಲ್ಲಿ ಬೈ ಫೋಕಲ್ ಇದೆ, ಮತ್ತೆ ಈ ತರ ಇಳಿಸಿ ಮಾತಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಸೇಮ್ ಟೈಮು ನಿಮ್ಗೆ LED ಲೈಟ್ ಸಮೇತ ಬರ್ತಾ ಇದೆ. ಮತ್ತೆ ಪ್ರಶ್ನೆ ಬರ್ತಾ ಇದೆ, ಕೆಳಗಡೆ ಬಿದ್ರೆ ಏನು ಸ್ವಾಮಿ ಹೊಡೆದೋಗ್ಬಿಡುತ್ತಾ ಅಂತ. ನೋಡೋಣ, ಇವಾಗ ಬೀಳುತ್ತೆ, ಸ್ಕ್ರಾಚ್ ರೆಸಿಸ್ಟಿಂಗ್ ಕೋಟಿಂಗ್ ಸಮೇತ ಬರ್ತಾ ಇದೆ. ಸೊ ಸ್ಕ್ರಾಚ್ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ವಾವ್, ಸೂಪರ್ ಅಲ್ವೇ? ಹೌದು, ಖಂಡಿತ. ಹಾಗೆ ನಿಮ್ಗೆ ಹೇಳಬೇಕಾಗತ್ತೆ, ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ 499 ರೂಪಾಯಿ ಅನ್ನುವಂತ ಮೊತ್ತಕ್ಕೆ ಅಲ್ವಾ ನಿಖಿಲ್? ಖಂಡಿತವಾಗ್ಲೂ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ, ಟೀಚರ್ ಆಗಿರ್ಬೋದು, ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದಾರೆ, ಹಿಂಸೆ ಆಗ್ತಾ ಇದೆ, ಎಲ್ಲ ಫೋಕಸ್ ಔಟ್ ಆಗೋಗಿದೆ, ಎಲ್ಲ ಸರಿ ಕಾಣಿಸ್ತಾ ಇಲ್ಲ. ಏನಿದೆ ಪರಿಹಾರ ಅಂದ್ರೆ, ಮನೋಜ್ ಅವರೇ ತಗೊಳ್ಳಿ, ಹಣ ಬೇಗ ತಗೊಳ್ಳಿ, ಟೈಮ್ ಆಗ್ತಾ ಇದೆ, ತಗೊಂಡು ನೋಡಿ. ಇವಾಗ ಡಿಫ್ರೆನ್ಸ್ ನೋಡಿ, ಕಣ್ಣಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ತಗೋತಾ ಇದ್ರು ನಮ್ಮ ಮನೋಜ್ ಅವರು, ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಸಾಫ್ಟ್ ಮಾಡಿದೆ. ಆಕ್ಚುಲಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಆ ಲೈಟ್ ಆನ್ ಮಾಡ್ತೀರಾ ಸ್ವಲ್ಪ ಇವಾಗ, ಯಾಕಂದ್ರೆ ನೈಟ್ ಟೈಮಲ್ಲಿ ಕೂಡ ನೀವು ರೀಡ್ ಮಾಡ್ಬೋದು ಅಂತ. ನೋಡಿ, ಫಸ್ಟ್ ಆನ್ ಮಾಡ್ಕೊಂಡಿದ್ದಾರೆ, ಆನ್ ಮಾಡಿದ್ದಾರೆ, ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ, ಕ್ಲಿಯರ್. ಯಾಕೆ? ಸೊ ನೈಟ್ ಟೈಮ್ನಲ್ಲಿ ನೀವು ಆರಾಮಾಗಿ ರೀಡ್ ಕೂಡ ನೀವು ಮಾಡ್ಬೋದು, ಕಣ್ಣಿಗೆ ಹಿಂಸೆ ಕೊಡೋಕೆ ಹೋಗ್ಬಾರ್ದಲ್ವೇ? ಹೌದು, ಹಿಂಸೆ ಏನು ಕೂಡ ಇನ್ನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ 499 ರೂಪಾಯಿಗೆ. ಹಾಗೆ ನಿಮಗೆ ಪವರ್ ಯಾವ್ದು ಬೇಕು ಅನ್ನುವಂಥದ್ದು ಕೂಡ ಅದರಲ್ಲೇ ಡಿಸೈಡ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ ನಿಮಗೆ 9 ಒಂದು ಆಪ್ಷನ್ ಕೂಡ ಇದರಲ್ಲಿ ಇರುವಂಥದ್ದು. ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೋಬಹುದು. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾರ್ಮಲ್ ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ರೆ ಅದನ್ನ ಪದೇ ಆ ಒಂದು ಗ್ಲಾಸ್ ಮಾಡಬೇಕು. ಕೆಲವರು ಮೂಗತ್ರ ತಗೊಂಡು ಏನು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾತಾಡೋಕೆ ಹಂಗೆಲ್ಲ ಯೂಸ್ ಮಾಡ್ಬೇಕು. ಆಕ್ಚುಲಿ ತರದ್ದು ನಮ್ಮ ಟೀಚರ್ಸ್ ನೋಡಿದ್ವಿ ನಾವು, ನಮ್ಮ ಮೇಷ್ಟ್ರುಗಳು ನೋಡಿದ್ವಿ, ಈ ತರ ಮಾಡ್ತಾ ಇದ್ರು. ಯಾರು ಗಲಾಟೆ ಮಾಡಿದ್ರೆ ಅದನ್ನ ಇಳಿಸ್ಬಿಟ್ಟು ಯಾರು ಗಲಾಟೆ ಮಾಡ್ತಿರೋದು ಅಂತ. ಬಟ್ ಈಗ ಆ ತರ ಇಲ್ಲ, ನೀವು ನೀಟಾಗಿ ಆರಾಮಾಗಿ ಇಟ್ಕೊಂಡಿರಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಬೈಫೋಕಲ್, ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೇಮ್ ಟೈಮು ಗುಂಡ್ಲುಪೇಟೆ, ಮಂಡ್ಯ, ಮಳವಳ್ಳಿ ಇರ್ಬೋದು, ಸಿರಾ ಇರ್ಬೋದು, ಕಾಲ್ ಮಾಡಿ ಆರ್ಡರ್ ಮಾಡಿ. 83% ಡಿಸ್ಕೌಂಟ್, 17, 20, 30 ಡಿಸ್ಕೌಂಟ್ ನೋಡಿದ್ರೆ ಬಟ್ ಇವತ್ತು 83%. ಯಾಕಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರ್ತದೆ. ಬೈ ಒನ್ ಗೆಟ್ ಒನ್ ಫಿನಲ್ಲಿ ಎರಡು ಬರ್ತಾ ಇರೋದು, 2 ನಿಮಿಷ ಟೈಮ್ ಇರೋದು. 499, ಕಾಲ್ ಮಾಡಿ ಆರ್ಡರ್ ಮಾಡಿ. ಎಸ್, ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. 2 ನಿಮಿಷಗಳು ಮಾತ್ರ ಈಗ ಬಾಕಿ ಇರುವಂತದ್ದು. 2 ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ, ಅದರಿಂದ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಇದು ಅವಶ್ಯಕವಾಗಿರುವಂತ ಪ್ರಾಡಕ್ಟ್ ಆಗಿದೆ. ಬೆಂಗಳೂರು, ಮಳವಳ್ಳಿ, ಹಾಸನ, ಆಲೂರು, ಕಡೂರು, ಚಿಕ್ಕಮಗಳೂರು, ಹಿರೇಕೆರೂರು ಆಗಿರ್ಬೋದು, ಚಿಂತಾಮಣಿ ಅವರಾಗಿರ್ಬೋದು, ಹಾಗೇನೆ ಮಂಗಳೂರು ಅವರಾಗಿರ್ಬೋದು, ಹಾಗೆ ಚಿಕ್ಕಮಗಳೂರು ಅವರಾಗಿದ್ರು ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 499 ರೂಪಾಯಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ. ಒಂದನ್ನ ಪಡ್ಕೊಂಡ್ರೆ ಮತ್ತೊಂದು ಉಚಿತವಾಗಿ. ಇದೊಂಥರ ಸ್ಪೆಷಲ್ ಆಗಿದೆ, ಯಾಕಂದ್ರೆ ಲೈಟ್ ಇದೆ ಅಲ್ವಾ, 2 ಕಡೆ ಕೂಡ ಲೈಟ್ ಇರೋ ಕಾರಣ ಇದೊಂಥರ ಯುನೀಕ್ ಅಂತಾನೆ ಹೇಳ್ಬೋದು. ಅದರಿಂದ ಬೇಕು ಅಂತ ಇದ್ರೆ ನೀವು ಖಂಡಿತ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಖಂಡಿತ ರಿಮ್ಲೆಸ್ ಡೈಲಿ ಬಳಕೆ ಮಾಡೋದಕ್ಕೆ ರೀಡಿಂಗ್ ಗ್ಲಾಸ್ ಬರ್ತಾ ಇದೆ. ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಒಂದು ಕೊಂಡರೆ ಮತ್ತೊಂದು ಉಚಿತ, ಖಚಿತ, ನಿಶ್ಚಿತ. ಬೇಕಿಂತ ಕಾಲ್ ಮಾಡಿ ಆಯ್ತಾ ಅಂತ ಹೇಳ್ತಾ ಇದ್ವಿ. ಕ್ಲಿಯರ್ ಆಗಿ ನೋಡೋಣ, ರಿಮ್ಲೆಸ್ ಅಂದ್ರೆ ಏನು? ಕ್ಲಿಯರ್ ಆಗಿ ಕಾಣಿಸುತ್ತೆ, ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಿದೆಯಲ್ಲ, ಇದು ರಿಮ್ಲೆಸ್ ಅಂತ ಹೇಳ್ತೀವಿ. ನೋಡಿ ಸೈಡ್ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸೂಪರ್ ಆಗಿದೆ. ಸೇಮ್ ಟೈಮು ಇದು ಬೈಫೋಕಲ್, ನೀಟಾಗಿ ರೀಡ್ ಮಾಡ್ಬೋದು, ಸ್ಟ್ರೈಟ್ ಆಗಿ ನೋಡ್ಬೋದು, ಮತ್ತೆ ಇಳಿಸುವಂತ ಅವಶ್ಯಕತೆ ಬರಲ್ಲ. ಸೇಮ್ ಟೈಮು ಲೈಟ್ ಸಮೇತ ಬರ್ತಾ ಇದೆ, ನೈಟ್ ಅಲ್ಲಿ ರೀಡ್ ಕೂಡ ನೀವು ಮಾಡ್ಬೋದು. ಈಗ ಕೆಳಗಡೆ ಬೀಳ್ಸೋಣ, 3, 2, 1 ಸ್ಟಾರ್ಟ್ ಅಂತೀವಿ. ಕೆಳಗಡೆ ಬೀಳುತ್ತೆ, ಏನಾಗ್ಬೋದು ಅಂತ ಪ್ರಶ್ನೆ ಬರ್ತಾ ಇದೆ ಇವಾಗ. ಏನಾದ್ರೂ ಆಯ್ತಾ? ನೋಡಲೇಬೇಕಾಗುತ್ತೆ. ಏನು ಕೂಡ ಆಗಿಲ್ಲ ಅನ್ನುವಂಥದ್ದು ನಮ್ಮ ನಂಬಿಕೆ. ನೋಡಿ, ಈಗ ಏನು ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮಗೆ ಸಿಗ್ತಾ ಇದೆ. ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ. ಒಂದು ವಯಸ್ಸಿಗೆ ಅನುಗುಣವಾಗಿ ನಿಮಗೆ ಇಲ್ಲಿ ಪವರ್ ಕೂಡ ಇರುವಂತದನ್ನ ನೋಡ್ತಾ ಇರ್ಬೋದು. ಇಲ್ಲಿಗೆ ಇವರು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಲ್ವಾ, ಕಣ್ಣಿಗೆ ಒಂಥರ ಸ್ಟ್ರೈನ್ ಆಗ್ತಾ ಇರುತ್ತೆ. ಇಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಯೂಸ್ ಮಾಡಿ, ಈಗ ಯೂಸ್ ಮಾಡ್ಕೊಂಡು ಆಮೇಲೆ ರೀಡ್ ಮಾಡಿ, ಅವರಿಗೆ ಗೊತ್ತಾಗುತ್ತೆ ಈಗ ಡಿಫ್ರೆನ್ಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ನೋಡಿ, ಈಗ ಅವ್ರು ಆರಾಮಾಗಿ ಓದ್ತಾ ಇದ್ದಾರೆ, ಅವರ ಮುಖದ ಮಂದಹಾಸನೆ ಹೇಳ್ತಾ ಇದೆ ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಅನ್ನುವಂಥ. ಕಷ್ಟ ಪಡ್ಬೇಕಾ ಅಥವಾ ನೀವೇನಾದ್ರು ಈಸಿಯಾಗಿ ಓದ್ಬೇಕಂತ ಲೈಟ್ ಆನ್ ಮಾಡ್ತಾ ಇದ್ದಾರೆ. ಈಗ ಅವ್ರು ನೋಡಿ, ಈಗ ಸಡನ್ ಕರೆಂಟ್ ಏನಾದ್ರು ಹೋಯ್ತು ಅಂದಾಗ ಈಗ ಆನ್ ಮಾಡ್ಬಿಟ್ರು. ನೋಡಿ, ಈಗ ಆ ಡಿಫ್ರೆನ್ಸ್ ನೋಡಿ ಈಗ ಯಾವ ರೀತಿ ಆಗಿದೆ ಅಂತ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ 499 ರೂಪಾಯಿಗೆ. ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸ್ಟ್ರಗಲಿಂಗ್ ಎಲ್ಲ ಯಾವುದು ಕೂಡ ಬೇಡ ಅಲ್ವಾ? ಬೇಡ, ಟ್ಯೂಷನ್ಗೆ ಹೋಗಿದ್ದೀರಾ, ಹೇಳ್ಕೊಡ್ತಾ ಇದ್ದೀರಾ, ನಮಗೆ ಸರಿ ಕಾಣಿಸ್ಬೇಕಾಗುತ್ತೆ.
ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂತ್ರ ಭಜನೆ ಮಾಡಬೇಕು, ಸೊ ಶ್ಲೋಕಗಳನ್ನ ಹೇಳಬೇಕು ಅಂತಂದ್ರೆ ಸೊ ಕ್ಲಿಯರ್ ಆಗಿ ಕಾಣಿಸ್ಬೇಕಲ್ವಾ. ಸೊ ಪೇಪರ್ ಓದಬೇಕು, ಡೈಲಿ ದಿನ ಶುರು ಪೇಪರ್ ಇಂದ ಶುರು ಆಗುತ್ತೆ. ಎಲ್ಲವನ್ನ ನೋಡಬೇಕಂದ್ರೆ ಕ್ಲಿಯರ್ ಆಗಿ ಕಾಣಿಸ್ಬೇಕು. ವಿತ್ LED ಲೈಟ್ ಅಲ್ಲಿ ಬರ್ತಾ ಇದೆ, ನೈಟ್ ಅಲ್ಲಿ ಕೂಡ ರೀಡ್ ಮಾಡಬಹುದು. ಬೈಫೋಕಲ್ ಏನ್ ಮಾಡುತ್ತೆ ಅಂತಂದ್ರೆ ಮತ್ತೆ ಮತ್ತೆ ಮೂಗತ್ರ ಇಳಿಸ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಒಂದು ಸಾಮಾನ್ಯವಾಗಿ ರೀಡಿಂಗ್ ಗ್ಲಾಸ್ ಏನಾಗುತ್ತೆ ಅಂದ್ರೆ ಅದನ್ನ ಡೌನ್ ಮಾಡ್ತೀವಿ, ನೋಡ್ತೀವಿ, ಅಲ್ಲಿ ಮಾತಾಡ್ತೀವಿ. 499ಕ್ಕೆ ಇದು ಬದಲಾಗಿದೆ, ಹೊಸದಾಗಿದೆ. ಮಾರ್ಕೆಟ್ ಅಲ್ಲಿ ಕಷ್ಟ, ಇಲ್ಲಿ ಇಷ್ಟ. ನೋಡಿ, ಕ್ಲಿಯರ್ ಆಗಿ ನೋಡಿ ಎಲ್ಲವನ್ನ 499. ಹಾಗಾಗಿ ಈ ಕಡೆ ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ.